ನೆಕ್ಸ್ಟ್ ಡೇ ನಾನು ಅಲ್ಲಿ ಹೋದಾಗ ಅದು ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಫೋನ್ ಮಾಡು. ನೆಕ್ಸ್ಟ್ ಡೇ ಹೋಗ್ದಿದ್ದಕ್ಕೆ ಮುಂದಾಗೆ ನಮ್ಮ ತಂದೆ ಮನೆಯಲ್ಲಿ ಅಲ್ಲೇ ಉಳ್ಕೊಂಡಿದ್ವಿ. ನಾವು ಅಡ್ಡಾಡೋದಕ್ಕಾಗಲ್ಲ ಅಂತ ಮಲ್ಲೇಕಾವಲ್ಲಿ ನಮ್ಮ ತಂದೆ ಮನೆಯಲ್ಲೇ ಉಳ್ಕೊಂಡಿದ್ವಿ. ನೆಕ್ಸ್ಟ್ ಡೇ ನಾವೇ ಫೋನ್ ಮಾಡಿ, ಸರ್ ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಫೋನ್ ಮಾಡಿ ಹೇಳ್ತೀವಮ್ಮ ಅಂತ ಹೇಳಿದ್ರು. ಅವರೇ ಫೋನ್ ಮಾಡಿದ್ರು. ತಿರ್ಗಾ ರಾಮಚಂದ್ರಪ್ಪ ಅವ್ರು ನಾವು ಮಾಡಾಗಿದ್ಮೇಲೆ ಅವ್ರು ಮಾಡಿದಾಗ ಅವ್ರು ಆಲ್ರೆಡಿ ಬರ್ತಾ ಇದ್ದಾನಂತಮ್ಮ, ನೀನು ಬಂದುಬಿಡು ಅಂತ ಹೇಳಿದ್ರು ಸರ್. ಹೇಳಿದಾಗ ನಾವು ಹೋದ್ವಿ. ನಾವು ಬೇಗನೆ ಹೋದ್ವಿ. ಇನ್ನೂ ಬಂದಿಲ್ವೇನಮ್ಮ, ಇನ್ನೂ ಅಲ್ಲೇ ಇದ್ದೀರಾ, ಅವನು ಆಲ್ರೆಡಿ ಬಂದೇ ಇದ್ದಾನೆ ಅಂತಲೇ ಹೇಳಿದ್ರು ಸರ್. ನಾವು ಹೋದರೆ ಅಲ್ಲಿ ಅವರು ಬಂದಿರಲಿಲ್ಲ. ಆಮೇಲೆ ಸಾರು ಇರಲಿಲ್ಲ. ಅಯ್ಯಪ್ಪ ರಾಮಚಂದ್ರಪ್ಪ ಸರ್ ಅವರು ಇರಲಿಲ್ಲ. ನೆಕ್ಸ್ಟು ಸ್ವಲ್ಪ ಟೈಮ್ ಬಿಟ್ಟು ಬಂದಾಗ ನಾನು ಕರಿಯಪ್ಪ ಇಲ್ಲಿ ಅವ್ರನ್ನ ಅಂತ ಹೇಳಿದ್ರು ಸರ್. ಇಬ್ಬರು ಹೋಗೋಕ್ಕೆ ಹೋದ್ವಿ. ನಾವು ನಮ್ಮ ಯಜಮಾನ್ರೂ ಕರ್ಕೊ ಹೋಗಿದ್ದೆ. ಹೋದಾಗ ನೀನು ಬಾಮ್ಮ ಇಲ್ಲಿ ಅದೇನೋ ತೊಗೊಂಡಿದ್ರು. ನಾನು ನೆನ್ನೆನೇ ಫೈಲೆಲ್ಲ ತೋರಿಸಿದ್ದೆ ಅವ್ರಿಗೆ. ತೋರಿಸ್ದಾಗ ತಿರ್ಗಾ ನೋಡಿ ಸರ್ ಈ ಥರ ಆಗಿದೆ, ನಂಗೆ ಅನ್ಯಾಯ ಆಗಿದೆ, ನಂಗೆ ನ್ಯಾಯದವ್ರು ಕೊಡಿ ಸರ್, ಏನೋ ಒಂದು ತಂದೆ ಥರ ಇದ್ದೀರಾ, ನನಗೆ ತುಂಬ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಅವತ್ತು ಹೇಳಿದೆ ಸರ್. ಹೇಳಿದಾಗ ಕೂತ್ಕೋ ಅಲ್ಲಿ ಅಂತ ಹೇಳಿ ಫೈಲೆಲ್ಲ ಹಿಡ್ಕೊಂಡು ಏನೋ ನೋಡ್ತಾಯಿದ್ರು. ಫೋನ್ ಮಾಡಿದ್ರು. ಫೋನು ಮಾಡಪ್ಪ ಅವನಿಗೆ ಎಲ್ಲಿ ಬರ್ತಾ ಇದ್ದಾನೋ, ಅವ್ರು ಹೇಳಿದ್ದು ನನಗೆ ಬಂದಿದ್ದಾರೆ ಅಂತ. ನೆಕ್ಸ್ಟ್ ಅಲ್ಲಿ ಹೋದಾಗ ಬೇರೆಯವ್ರ ಹತ್ರ ಫೋನ್ ಮಾಡಿಸಿದ್ರು. ಅವನು ಇವತ್ತು ನಾನು ಬರಲ್ಲ ಅಂತ ಏನು ಹೇಳಿದ್ರು ನಮ್ಗೆ ಅದು ಗೊತ್ತಿಲ್ಲ ಸರ್. ಇವರು ಇದ್ಬಿಟ್ಟು ನನಗೆ ಫೋನ್ ಮಾಡಿ ಅವರು ಅವ್ರು ಯಾರೋ ಬೇರೆ ಸರ್ ಹೇಳಾದ್ಮೇಲೆ ಅವನು ಇವತ್ತು ಬರಲ್ವಂತೆ, ಏನೋ ಅವರು ಕೆಟ್ಟ ವರ್ಡಲ್ಲೇ ಅವನ್ನ ಇವತ್ತು ಬರಲ್ವಂತೆ, ಇದು ಮಹಿಳಾ ಆಯೋಗದಿಂದ ಬಂದೈತೆ ಅಂದ್ರೂ ಅವನಿಗೆ ಭಯ ಇಲ್ಲ. ಅವ್ರ ಒಂದು ಕೆಟ್ಟ ವರ್ಡ್ ಏನೋ ತುಂಬ ಕೆಟ್ಟದಾಗೆ ಬೈದ್ಬಿಟ್ಟು ಈ ಥರ ಹಿಂಗೆ ಮೊಬೈಲ್ ಹಿಂಗೆ ಕೆಳಕ್ಕೆ ಹಾಕ್ಬಿಟ್ಟು ಕೋಪ ಮಾಡ್ಕೊತಾಯಿದ್ರು. ಆಗ ನನಗೊಂಥರ ಇನ್ನೂ ಜಾಸ್ತಿ ಖುಷಿ ಜಾಸ್ತಿ ಇದಾಯಿತು. ಇವರು ಚೆನ್ನಾಗಿ ಆ್ಯಕ್ಷನ್ ತೊಗೋತಾ ಇದ್ದಾರೆ ನೋಡಿ. ಇವಾಗ ನಾವು ಅವ್ರು ಹೇಳಿ ಟೈಮಿಗೆ ಬಂದಿದ್ದೀವಿ, ಅವ್ನು ಬಂದಿಲ್ಲ, ಉಗಿಸ್ಕೊಂಡೇ ಬಿಟ್ಟು ನಮಗೇನೋ ಅನ್ನೋ ಒಂದು ಇದರಲ್ಲಿ ನಾವು ಇದ್ವಿ. ಇದ್ದಾಗ ಅದೇ ಫೈಲ್ ಅವ್ನು ಬರಲ್ಲ ಇವತ್ತು ಅಂತ ಏನೋ ಹೇಳಿದಾಗ ಅಲ್ಲಿ ಕೂತ್ಕೋ ಅಂತ ಹೇಳಿದರು. ನಮ್ಮ ಮನೆಯವರು ಅವಾಗ ಅಲ್ಲೇ ಅದೇ ನಾನು ಒಬ್ಬಳೇ ಹೋಗಿದ್ದು, ಇವರು ಆ ಕಡೆ ಹೋದಾಗ ಸರಿ ಸ್ವಲ್ಪ ಅಲ್ಲಿ ಮಹಿಳಾ ಆಯೋಗದಿಂದ ಬಂದಿದೆಯಲ್ಲ, ಸ್ವಲ್ಪ ಹೊರಗಡೆ ನಡಿಯಮ್ಮ ಮಾತಾಡಬೇಕು ಅಂತ ಒಳಗಡೆ ಅಲ್ಲಿ ಒಂದು ಒಳಗಡೆ ಕರೆದ್ರು. ಅಂದರೆ ಮಹಿಳಾ ಆಯೋಗದಲ್ಲಿ ನಾನು ಕೊಟ್ಟಿರೋ ನಾನು ಹೇಳ್ಬೇಕಾಗುತ್ತೆ. ನಾನು ಒಬ್ಬಳೇ ಇದ್ದೆ ಸರ್, ನನ್ನೇ ಕರೆದೇ ಇರೋದು. ಅವಾಗಲೂ ಅವರಿದ್ದರು, ಹೊರಗಡೆ ಇದ್ದರು, ನನ್ನೊಬ್ಬಳನ್ನೇ ಅವ್ರು ಕರೆದಿದ್ದಾಗ. ಫೈಲೆಲ್ಲ ನೋಡಿ ಸ್ವಲ್ಪ ಒಳಗಡೆ ಮಾತಾಡ್ಬೇಕು ನಡಿಯಮ್ಮ ಅಂತ ಹೇಳಿದ್ರು. ಅಂದರೆ ಇವರು ಎಂಕ್ವೈರಿ ಮಾಡೋದು ಎಲ್ಲ ಹಿಂಗೂ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಒಳಗೆ ಹೋದೆ ಸರ್. ನಾನು ಒಳಗೆ ಹೋದರೆ ಅಲ್ಲಿ ಓದ್ತಿದ್ದಂಗೆ ಟಾಯ್ಲೆಟ್ ಕಾಣಿಸಿದೇನು, ಇಲ್ಲಿ ಕರ್ಕೊಬಂದು ಟಾಯ್ಲೆಟ್ ಎಲ್ಲ ಐತೆ, ಎಲ್ಲಿ ನಿಂತ್ಕೊಳ್ಳೋದು ಅಂತ ನೋಡಿ ಅದ್ರ ಪಕ್ಕ ಒಂದು ಟಾಯ್ಲೆಟ್ ಪಕ್ಕ ಒಂದು ರೂಮ್ ಇದೆ ಸರ್. ಆ ರೂಮ್ ಹತ್ರ ನಿಂತ್ಕೊಂಡೆ. ಹೇಳು ಅದೇನಂತ ಹೇಳಿದ್ರು. ಹೇಳಿದಾಗ ನಾನು ಎಲ್ಲ ವಿಚಾರ ಹೇಳ್ತಾ ಇದ್ದೆ ಸರ್ ಈ ಥರ ಆಯಿತು, ಹಿಂಗೆಲ್ಲ ನಮ್ಮನ್ನು ನಂಬಿಸ್ತಾ ನಾವು ನಮ್ಮ ಯಜಮಾನ್ರು ತುಂಬ ನಂಬಿಟ್ವಿ. ಕಷ್ಟ ಸುಖಕ್ಕೆಲ್ಲ ನಮ್ಮನ್ನು ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ತಿಂದ್ಬಿಟ್ಟು ನಮಗೆ ಫೋನ್ಪೇ ಅದೆಲ್ಲ ಗೊತ್ತಿರಲಿಲ್ಲ. ಕ್ಯಾಶು ತುಂಬ ಕೊಟ್ಟಿದ್ದೀವಿ. ಈಗ ರೂಲ್ಸ್ ಪ್ರಕಾರ ಹೋದ್ರೆ ಏನೋ ಫೋನ್ಪೇ ಇದು ಅಂತವ್ರೆ, ನಮಗೆಲ್ಲ ಇದು ಮಾಡಿಕೊಡಿ ಸರ್, ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ಅಂತ ನಾನು ಅಳ್ತಾ ಎಲ್ಲ ತುಂಬ ನನ್ನ ನೋವು ನಾವು ತುಂಬ ಕಷ್ಟ ಬಿದ್ದು ದುಡ್ದಿದ್ದು ಹಿಂಗಾಯ್ತು ಅಂತ ಎಲ್ಲ ಹೇಳ್ಕೊತಾ ಇದ್ದೆ ಸರ್. ಹೇಳ್ಕೊಬೇಕಾದ್ರೆ ತುಂಬ ಅಳ್ತಾ ಇದ್ದೆ. ಆಗ ಅಳ್ತಾ ಇರಬೇಕಾದ್ರೆ ಅವರು ಅಳಬೇಡ ಸುಮ್ಮನಿರು, ಅದೇ ಹೇಳು ಅಳಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡಾಗ ಹಿಂಗೆಲ್ಲ ಹಿಡ್ಕೊಂಡು ಸುಮ್ಮನೆ ಅಳಬೇಡ, ಇಲ್ಲಿ ನೋಡು ಅಳಬೇಡ ಅಂತ ಕಣ್ಣು ಒರೆಸಿದ್ರು ಸರ್. ನಾನು ಅವಾಗ ಒಂದು ತಂದೆಯಾಗೆ ಅವರು ಒರೆಸ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೊಂಡೆ ಸರ್. ಒಬ್ಬ ತಂದೆಯಾಗೆ ಒರೆಸ್ತಿದ್ದಾರೆ ಅಂದ್ಕೊಂಡೆ. ಅವ್ರು ಒರೆಸ್ಬೇಕಾದ್ರೆ ತುಂಬ ಅನ್ಯಾಯ ಆಗಿದ್ದೆ ಸರ್. ನಂಗೆ ಅಷ್ಟೊಂದು ಅಳ್ತಾ ಇದೆಯಾ, ನಂಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಸರ್, ಅಳು ಬರ್ತಾಯಿದೆ ಅಂತ ನಾನು ಹೇಳಿದೆ ಸರ್. ನನ್ನ ಹಣೆ ಅವ್ರ ಎದೆಗೆ ತಾಕ್ತು. ಅವಾಗ ಸುಮ್ಮನೆ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಹಿಡ್ಕೊಂಡ್ರು ಸರ್. ಈ ಥರ ಕೆನ್ನೆ ಹಿಡ್ಕೊಂಡು ಇಲ್ಲಿ ನೋಡು ಅಳ್ಬೇಡ, ಹೇಳಿದ್ನಲ್ಲ ಅನ್ಬೇಡ ಅಂತ. ಏನು ಸರ್ ಅಳು ತಡೆಯೋಕ್ಕಾಗ್ತಾಯಿಲ್ಲ ಸರ್, ನಂಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿದೆ. ಹಿಂಗೆ ಈ ಥರ ಕಣ್ಣು ಒರೆಸ್ಬಿಟ್ಟು ಈ ಥರ ಇಲ್ಲಿ ನೋಡು ನನ್ನ ಮುಖ ನೋಡು, ನಿಂಗೆ ಇನ್ನೂ ಧೈರ್ಯ ಬಂದಿಲ್ವಾ, ನಂಬಿಕೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಇದೇ ಥರ ಡ್ರೆಸ್ ಡ್ರೆಸ್ ಹಾಕೊಂಡ್ರೆ ಅದರ ಡ್ರೆಸ್ ಕೈ ಇಕ್ಕಿದ್ರು ಸರ್ ಅವರು. ನಂಗೆ ತುಂಬ
ಒಬ್ಬ ನನ್ನ ತಂದೆಯಾಗಿ ಒಬ್ಬ ಅಧಿಕಾರಿಯಾಗಿ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಹೋದರೆ ಆ ಥರ ಎಲ್ಲ ನನಗೆ ಆಯಿತು. ಸರ್ ಏನು ಮಾಡ್ತಾಯಿದ್ದೀರ ಸರ್ ಅಂತೇಳಿ ನಾನೇ ನನ್ನ ಕೈಯಿಂದ ಅವ್ರ ಕೈನ ದೂರ ಇಟ್ಟು ಬೋಲ್ಟ್ ಹಿಡಿಯೋಕೆ ಓಡೋಗ್ಬಿಡೋಣ ಅಂತ ಬೋಲ್ಟ್ ಹಿಡಿಯೋಕೆ ಹೋದೆ. ಬಾಯಲ್ಲಿ ಎಲ್ಲಿಗೆ ಹೋಗ್ತೀವಿ, ಬಾಯಲ್ಲಿ ಬಾಯಲ್ಲಿ ಎದ್ರು ಬಿಡ. ನನಗೆ ಇವ್ರನ್ನೇ ಬಂದುಬಿಡ್ತು ಸರ್ ಆ ಭಯಕ್ಕೆ. ಇವರು ಅದೇನಾಗಲ್ಲ ಬಿಡು, ಅವ್ರು ಕ್ಲೀನ್ ಮಾಡ್ಕೊತಾರೆ, ಬಾಯಲ್ಲಿ ಯಾರಿಗೂ ಹೇಳಬೇಡ ಅಂತ ಅವ್ರು ಜಾಬಿಲ್ಲಂದಲ್ಲ ಪರ್ಸಿಂದಲ್ಲ 500 ರೂಪಾಯಿ ತೆಗಿ, 500 ರೂಪಾಯಿ ನೋಡ್ತಾಗ ನನ್ನ ಕೈಗೆ. ಸರ್ ನನಗಿದೆಲ್ಲ ಬೇಡ ಸರ್, ನನಗಿದೆಲ್ಲ ದುಡ್ಡೆಲ್ಲ ಬೇಡ ನನಗೆ. ನಾನು ಸರ್ ನೀವು ಈ ಥರ ಮಾಡ್ತಾಯಿದ್ದೀರಾ, ಈ ಥರ ಎಲ್ಲ ಕೈ ಹಿಡಕ್ಕೆ ಬಿಡ್ತೀರಲ್ಲ ಅಂತ ನಾನು ಬಂದಿದ್ದೆ. ಕೈ 500 ರೂಪಾಯಿ ಇಕ್ಕೇ ಬಿಟ್ಟು ಸರ್. ನಾನು ಹಂಗೆ ನಾನು ಹೋಗೋ ಗಾಬರಿಲಿ ಹೋಗ್ಬಿಟ್ಟೆ ಸರ್. ಅವಾಗ ನಮ್ಮ ಯಜಮಾನ್ರು ಏನು ಅಂತ ಕೇಳಿದ್ರು. ಏನಿಲ್ಲ ಅಲ್ಲಿ ನಡೆದಿದ್ದೆ, ಇಲ್ಲಿ ಹೇಳ್ದೆ, ಅದಕ್ಕೆ ಹೇಳು ಬಂದು. ಆಗ ನಮ್ಮ ಯಜಮಾನ್ರಿಗೆ ನಾನು ಹೇಳ್ಕೊಳಕ್ಕಾಗಲಿಲ್ಲ ಸರ್. ಈಗ ನೀವು ಯಾಕೆ ಯಾವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ?